ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಯಾಜ್ಞವಲ್ಕ್ಯರ ಬಾಲ್ಯ ಶಿಕ್ಷಣ ಮತ್ತು ವಂಶಪಾಯರಲ್ಲಿ ಅವರು ಕಲಿತಂತಹ ಅವರ ವಿದ್ಯೆ, ನಂತರ ಮರಳಿ ತಾವೇ ಸ್ವತಃ ಆದಿತ್ಯನಿಂದ ಸೂರ್ಯನಾರಾಯಣನಿಂದ ಪಡೆದುಕೊಂಡಂತಹ ವಿದ್ಯೆ ಕುರಿತಾಗಿ ಮತ್ತು ಜನರು ಅವರ ಸಾಹಿತ್ಯ ಮತ್ತು ಅವರ ಸಾಧನೆಯ ಬಗ್ಗೆ ಹೆಚ್ಚು ಗೌರವ ಕೊಡದೆ ಮನಬಂದಂತೆ ಮಾತನಾಡುವಂತಹ ಒಂದು ಪ್ರವೃತ್ತಿ ಸಮಾಜದಲ್ಲಿ ಬೆಳೆದು ಬಂದಿರುವ ಕುರಿತು ಮತ್ತು ಒಬ್ಬ ಗುರುಗಳಾಗಿ ವೈಯಕ್ತಿಕವಾಗಿ ನಮ್ಮ ಕಷ್ಟಗಳನ್ನು ನಿವಾರಿಸುವುದಕ್ಕೆ ಮತ್ತೊಮ್ಮೆ ನಿಮ್ಮ ಅವತಾರವಾಗಬೇಕು ಅನ್ನುವಂಥ ವಿನಂತಿಯನ್ನು ನಾವು ಈ ಕೀರ್ತನೆಯಲ್ಲಿ ಕಂಡುಬರುತ್ತದೆ. ಜನಮನಸ್ಸಿನಲ್ಲಿ ದುರ್ಭಾವನೆಯಿಂದ, ಕಷ್ಟ ವಿಚಾರಗಳಿಂದ ಅವರಿಗೆ ಸರಿಯಾದ ಜ್ಞಾನ ಇರುವುದಿಲ್ಲ, ಆಳವಾದ ಜ್ಞಾನ ಇರುವುದಿಲ್ಲ. ಆದರೂ ಕೂಡ ಅವರು ಮನಬಂದಂತೆ ಮಾತನಾಡುತ್ತಾರೆ. ಅಂತಹ ಕೆಟ್ಟ ಜನರಿಗೆ ಒಳ್ಳೆಯ ಭಾವನೆಯನ್ನು ಕೊಡುವುದಕ್ಕೆ ನೀನು ಮತ್ತೊಮ್ಮೆ ಬಾ. ವಂಶಪಾಯರಲ್ಲಿ ಯಾಜ್ಞವಲ್ಕ್ಯರು ಅಭ್ಯಾಸ ಮಾಡ್ತಿರಬೇಕಾದರೆ ಅವರು ಬಹಳ ಬುದ್ಧಿವಂತರು ಅಂತ ಗೊತ್ತಾಗುತ್ತೆ. ಒಂದು ದಿನ ಒಂದು ರಾಜನ ಪ್ರಸಂಗ ಬರುತ್ತದೆ. ರಾಜನಿಗೆ ಆರೋಗ್ಯ ಸರಿ ಇರೋದಿಲ್ಲ. ದಿನಾಲೂ ಒಬ್ಬ ವಿದ್ಯಾರ್ಥಿ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾರೆ. ರಾಜನಿಗೆ ಆರೋಗ್ಯ, ಆಲಸ್ಯ, ಅಹಂಕಾರ ಎಲ್ಲ ಇರುತ್ತೆ. ಹೀಗಾಗಿ ಆತ ಈ ವಿದ್ಯಾರ್ಥಿಗಳಿಗೆ ಗೌರವಿಸುತ್ತಿರಲಿಲ್ಲ. ಅಂತಹ ವಿದ್ಯಾರ್ಥಿಗಳಲ್ಲಿ ಯಾಜ್ಞವಲ್ಕ್ಯರು ಕೂಡ ಒಬ್ಬರು. ಇವರನ್ನು ಕೂಡ ಅವರು ಗೌರವಿಸಲಿಲ್ಲ. ಆಗ ಅವರು ತೀರ್ಥ ಮಂತ್ರಾಕ್ಷತೆಯನ್ನು ಒಂದು ಒಣ ಗಿಡದ ತುಂಡಿನ ಮೇಲೆ ಹಾಕಿದರು. ಅದು ಚಿಗುರಿತು. ಇದನ್ನು ನೋಡಿ ರಾಜನಿಗೆ ಇವರ ಸಾಮರ್ಥ್ಯ ತಿಳಿಯಿತು. ಇವರೇ ನಮಗೆ ಬೇಕೆಂದು ಹೇಳಿ ಅವರು ಬೇಡಿಕೊಳ್ಳುತ್ತಾರೆ. ಆದರೆ ಯಾಜ್ಞವಲ್ಕ್ಯರು ಒಪ್ಪಿಕೊಳ್ಳುವುದಿಲ್ಲ. ನನ್ನದೊಂದು ಪಾಳಿಯಿತ್ತು, ನಾನು ಮಾಡಿದ್ದೇನೆ, ನಾನು ಮತ್ತೆ ಹೋಗುವುದಿಲ್ಲ ಅಂದಾಗ ವಂಶಪಾಯವರಿಗೆ ಸಿಟ್ಟು ಬರುತ್ತದೆ. ಮೇಲ್ನೋಟಕ್ಕೆ ಸಿಟ್ಟು ಬರುತ್ತದೆ, ಆದರೆ ಒಳಗಡೆ ಅವರು ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹೊಸದೊಂದೇನೋ ಏನಾದರೂ ಕಂಡುಕೊಳ್ಳುತ್ತಾನೆ, ಹೊಸದೇನಾದರೂ ಹುಡುಕುತ್ತಾನೆ. ಆ ಸಾಮರ್ಥ್ಯ ಈ ವಿದ್ಯಾರ್ಥಿಯಲ್ಲಿದೆ ಎಂದು ತಿಳಿದು ಅವರು ಏನು ಮಾಡುತ್ತಾರೆ, ನೀನು ನನ್ನ ಆಶ್ರಮವನ್ನು ಬಿಟ್ಟು ಹೋಗು ಎಂದು ಹೇಳುತ್ತಾರೆ. ನಂತರ ಯಾಜ್ಞವಲ್ಕ್ಯರು ಬೇರೆ ಬೇರೆ ಗುರುಗಳ ಬಳಿ ಹೋಗಿ ವಿದ್ಯೆಯನ್ನು ಕಲಿಯುತ್ತಾರೆ. ಆದರೆ ಅವರಿಗೆ ಒಂದು ಹಠ ಇರುತ್ತದೆ. ನಾನು ಯಜುರ್ವೇದವನ್ನು ಸಂಪೂರ್ಣವಾಗಿ ಕಲಿಯಬೇಕು ಎಂದು ಎಷ್ಟು ಪ್ರಯತ್ನ ಮಾಡಿದರೂ ಅವರಿಗೆ ತೃಪ್ತಿ ಸಿಗುವುದಿಲ್ಲ. ಕೊನೆಯಲ್ಲಿ ಅವರು ಗಾಯತ್ರಿ ದೇವಿಯ ಮುಖಾಂತರ ಸೂರ್ಯನಾರಾಯಣನನ್ನು ಆರಾಧಿಸುತ್ತಾರೆ. ಅವರ ಕೃಪೆಯಿಂದ ಯಜುರ್ವೇದದ ನಿಜವಾದ ಜ್ಞಾನವನ್ನು ಪಡೆಯುತ್ತಾರೆ. ಈ ಕೀರ್ತನೆಯಲ್ಲಿ ಯಾಜ್ಞವಲ್ಕ್ಯರು ಹೇಗೆ ಸಾಧನೆಯನ್ನು ಮಾಡಿ ಶುಕ್ಲ ಯಜುರ್ವೇದವನ್ನು ಪಡೆದುಕೊಂಡರು ಅನ್ನುವಂತಹ ಸೂರ್ಯನಾರಾಯಣನಿಂದ, ಆದಿತ್ಯನಿಂದ ಸತಿಪತಿಗಳಿಬ್ಬರೂ ಸೇರಿ, ಯಾಜ್ಞವಲ್ಕ್ಯರು ಇಬ್ಬರೂ ಸೇರಿ ತಪಸ್ಸನ್ನು ಆಚರಿಸಿ ಅಲ್ಲಿ ಜ್ಞಾನವನ್ನು ಪಡೆದುಕೊಂಡು ಅಂತಹ ಒಂದು ಅನುಭವವನ್ನು ಈ ಕೀರ್ತನೆಯಲ್ಲಿ ಹಾಕಿರುವುದನ್ನು ನಾವು ನೋಡುತ್ತೇವೆ. ಮುಂದುವರೆದು ಅಲ್ಲಿ ದಾಸರು ಏನು ಮಾಡ್ತಾ ಇದ್ದಾರೆ ಅಂದರೆ ಆತ್ಮನಿವೇದನೆಯನ್ನು ಮಾಡಿಕೊಳ್ಳುತ್ತಾರೆ. ನನ್ನನ್ನು, ನನ್ನ ಸಂಸಾರವನ್ನು, ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳೆಲ್ಲ ನಿವಾರಿಸಿ ನಮಗೆ ರಕ್ಷಣೆ ಕೊಡು, ನಮಗೆ ಸ್ಥಾನಮಾನ ಕೊಡಬೇಕೆಂದು ನೀನು ಮತ್ತೊಮ್ಮೆ ಅವತಾರ ಮಾಡಿ ಅಂತ ಅಲ್ಲಿ ಗುರುಗಳಲ್ಲಿ ಮೊರೆ ಇಡುವುದನ್ನು ನಾವು ಈ ಕೀರ್ತನೆಯಲ್ಲಿ ಕಾಣುತ್ತೇವೆ. ಜನಮನದಲ್ಲಿ ಭಾವನೆ ಕಳೆಯಲು, ಜನಮನದಲ್ಲಿ ಭಾವನೆ ಕಳೆಯಲು ಇನ್ನೊಮ್ಮೆ ಬಾ ಗುರುದೇವ, ವೈಶಂಪಾಯನ ಛಾತ್ರ ವೃಂದವೇ ಉನ್ನತವಾದ ಪಾತ್ರವು ಬಂದೆ
ಬಾಳೆ